ಈ ಸಿಚುವೇಶನ್ನೇ ಚೇಂಜ್ ಮಾಡಿತ್ತು. ಖುಷಿ ಆಯಿತು. ನಾನು ಹೋದೆ, ಯಾರು ನಂಗೆ ಗೊತ್ತಿಲ್ಲ, ನಮಸ್ತೆ. ಸೊ ಇದು 2 ವರ್ಷ ರಿವೈಂಡ್ ಹೋಯ್ಕಾಯ್ತು. ಸಿ ನಂತರ ನಿಮ್ಮಂಥರ ಇಂಟ್ರೋವರ್ಟ್ ಇದ್ದರೆ ಇದು ಪೇನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಬಿಕಾಸ್ ನಾವು ಮಾತಾಡೋಕೆ ಹಿಂಜರಿತೀವಿ. ನಮಗಂತೂ ಮಾತಾಡೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಎಂಥದ್ದು ಹೇಳೋಕೆ ಆಗ್ತಿಲ್ಲ. ಅದು ಎಂಥದೇ ಕಷ್ಟದ ಸಿಚುವೇಶನ್ಸ್ ಇದು, ನಮ್ಗೆ ಎಂಥದೇ ತುಂಬ ಬೇಕಾದಿದ್ದು ನಾವು ಹೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಇದಲ್ಲ ಮ್ಯಾಟರ್. 2 ವರ್ಷದ ಹಿಂದೆ ಘಟನೆ ಆಗಿತ್ತು. ಓಕೆ, ನೆನಪಿಲ್ಲ 2 ವರ್ಷದ ಹಿಂದೆ. ಫಸ್ಟ್ ಆಫ್ ಆಲ್ ಈಗ ಆಗ ಯಾರು ಇದ್ದೋ ಜನರು ಈಗ ಆ ಜನರು ಲೈಫಲ್ಲಿಲ್ಲ. ಜನರು ಎಷ್ಟು ಬೇಗ ಚೇಂಜ್ ಆಗ್ತಾವೆ. ಸಣ್ಣಕ್ಕಿದ್ದಾಗೆಲ್ಲ ಹುಡುಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದು ತುಂಬ ನಡೀತಿತ್ತು. ಸೊ ಅವಾಗೆಲ್ಲ ಏನು ಮಾತಾಡಿಸ್ತಿದ್ದಿಲ್ಲ ನಾವು ಹುಡುಗರನ್ನೆಲ್ಲ. ಅದೇ ದೊಡ್ಡ ಗಲಾಟೆನೇ ಆಗಿ ಆಮೇಲೆ ಮ್ಯಾಮ್ಗಳೆಲ್ಲ ಬಂದು ಸರಿ ಮಾಡಬೇಕೇ ಹೊರತು ನಮ್ಮದು ಸರಿ ಆಗ್ತಾನೆ ಇರೋದಿಲ್ಲ. ಆಮೇಲೆ ಅಂತೂ ಇಂತೂ ನಾವು ಮಾತೇ ಆಡ್ತಾ ಇರೋದಿಲ್ಲ, ಆಯಿತಾ, ಬಾಯ್ಸ್ ಮತ್ತು ಗರ್ಲ್ಸ್. ಬಟ್ ಒಂದು ಟೈಮಲ್ಲಿ ಕ್ಲಾಸ್ ಲೀಡರ್ ಆಗುವಂಥ ಪರಿಸ್ಥಿತಿ ಬಂತು. ಸೊ ಆವಾಗ ಅದು ಮೇ ಬಿ ನಾನೀಗ 2 ಇಯರ್ಸ್ ಬ್ಯಾಕ್ ಅನ್ನಲ್ಲ, 2 ಇಯರ್ಸ್ ಬ್ಯಾಕ್ಗಿಂತ 3 ಇಯರ್ಸ್ ಬ್ಯಾಕ್ ಹಿಂದೆ ನಾನು ಕ್ಲಾಸ್ ಲೀಡರ್ ಆಗೋ ಪರಿಸ್ಥಿತಿ ಬಂತು. ಬಟ್ ನಂಗೆ ಸೈಲೆನ್ಸ್ ಓಲ್ ಬಾಯ್ಸ್ ಅಷ್ಟೊಂದು ಮಾತಾಡ್ತಿದ್ದು, ನಂಗೆ ಒಂದು ಸೈಲೆನ್ಸ್ ಹೋಗೋಕ್ಕೆ ನಂಗೆ ಆಗ್ತಾಯಿಲ್ಲ. ಅಲ್ಲ, ನಂಗೆ ಬಾಯೇ ಹೊರಡ್ತಾಯಿಲ್ಲ. ನಂದು ಎಲ್ಲಿಂದ ಲೀಡರ್ ಮಾಡಿಸಿದ್ದು ನನ್ನನ್ನು. ಆದರೂ ನನ್ನ ಫ್ರೆಂಡ್ ಸೈಲೆನ್ಸನ್ನು ಗಟ್ಟಿ ಕೂಗಲು ಕಡೆಗೆ ಅದಾದಮೇಲೆ ನಾನು ಕೂಗೋದ್ಮೇಲೆ ಜೋರಾಗಿ ಧೈರ್ಯ ಮಾಡಿ ಕೂಗಿದೆ. ಆಗ ಒಂಚೂರು ಧೈರ್ಯ ಬಂತು ಅಷ್ಟೇ. ಆಮೇಲೆ ಮತ್ತು ಅದೇ ಧೈರ್ಯ ಕಂಟಿನ್ಯೂ ಆಗಿ ನಾನು ನನಗೆ ಎಕ್ಸ್ಟ್ರೋವರ್ಟ್ ಅಂತೂ ಆಗಿಲ್ಲ. ಆಮೇಲೆ ನಾನೇ ಕ್ಲಾಸ್ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತಲೂ ಒಂದು ನೇಮ್ ಬಂತು. ಅದಾದಮೇಲೆ ಕೊರೋನಾ ಬಂತು. ಗ್ಯಾಪ್ ಬಂದು ಏನು ಭಾರಿ ವ್ಯತ್ಯಾಸ ಏನಾಗಲಿಲ್ಲ. ಬಟ್ ಈಗ 2 ಇಯರ್ಸ್ ಬ್ಯಾಕ್ ಅಲ್ಲಿಗೆ ಬಂದೆ ನಾನು. ಆವಾಗ ಸ್ವಲ್ಪ ಮಾತುಕತೆ ಶುರುವಾಯಿತು ಬಾಯ್ಸ್ ಮತ್ತು ಗರ್ಲ್ಸಿಗೆ. ಆವಾಗ ಶುರು ಆಯಿತು. ಹಾಗೆ ಆಮೇಲೆ ಕಾನ್ವರ್ಸೇಷನ್ ಚೆನ್ನಾಗಿ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಬಾಂಡ್ ಬಂದಿತ್ತು. ಮತ್ತು ಆ ಟೈಮಲ್ಲಿ ಒಂದು ಆಟೋಮೆಟಿಕ್ಕಾಗಿ ಒಂದು ಯಾವುದೋ ಹುಡುಗಿ ಎಂಟ್ರಿ ಆಗಿತ್ತು ಕ್ಲಾಸಿಗೆ. ಸೊ ಅದು ಇಡೀ ಸಿಚುವೇಶನ್ನೇ ಚೇಂಜ್ ಮಾಡಿತ್ತು. ಹುಡುಗರು ತುಂಬಾ ಚೆನ್ನಾಗಿ ಯಾವ ಲೆವೆಲ್ಲಿಗೆ ನಾವು ಮಾತಾಡ್ತಿದ್ವಿ, ಯಾವ ಲೆವೆಲ್ಲಿ ನಾವು ಅಂದರೆ ತುಂಬಾ ಅಟ್ಯಾಚ್ ಆಗಿದ್ವಿ ನಾವು. ಲೈಕ್ ನನ್ನ ಬರ್ಡೇ ಬಂತು, ಆಯಿತಾ, ನನ್ನ ಫ್ರೆಂಡು ಬೋರ್ಡ್ ಮೇಲೆಲ್ಲ ಇಷ್ಟು ಡೇಸ್ಗೂ ಆ ಥರ ಎಲ್ಲ ಬರೀತಿದ್ಲು. ಈಗ ನಾಳೆನೇ ನನ್ನ ಬರ್ಡೇ ಇದೆ ಅಂದರೆ ನನ್ನ ಫ್ರೆಂಡು ಬರೆದಿಲ್ಲ ಬೋರ್ಡ್ ಮೇಲೆ 1 ಡೇ ಟು ಗೋ ಬರ್ಡೇ ಇದೆ ಅದೇನೋ ಬರೆದಿಲ್ಲ. ಆಮೇಲೆ ಬಾಯ್ಸ್ ಬಂದ ತಕ್ಷಣ ಅವರು ಕ್ಲಾಸಿಗೆ ಮೆಂಟಿ ಕೊಟ್ಟ ತಕ್ಷಣ ಅವಳದನ್ನು ಅಳಿಸ್ಬಿಟ್ಲು. ನಾನೇ ಅಳಿಸ್ತೀನಿ ಅನ್ಸುತ್ತೆ. ಕೇಳಿದ್ರು ಏನು ಅಂತ. ನಾನು ಕೇಳಿದೆ ಅಂಥದ್ದೇನು ಸ್ಪೆಷಲ್ ಅಂದರೆ ಏನು ನಾನಿಲ್ಲ ಅಂದೆ. ಆಮೇಲೆ ಏನೇನು ಮತ್ತೆ ಕೇಳಿದ್ರು. ನಾನು ಹೇಳಿದೆ ಏನಿಲ್ಲ, ನಾಳೆ ನನ್ನ ಬರ್ಡೇ ಅಂತ. ಅದಕ್ಕೆ ಮೊದಲು ಗೊತ್ತಿತ್ತು. ನನ್ನ ಬರ್ಡೇ ಹೆಂಗೆ ಗೊತ್ತಿತ್ತು ನಂಗೆ ಗೊತ್ತಿಲ್ಲ. ಮೇ ಬಿ ಫಸ್ಟ್ ಸ್ಟಾರ್ಟಿಂಗ್ ಮೇ ಬಿ ನೆನಪಿರ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಒಂದು 10-12 ವರ್ಷ ಆಗಿತ್ತು. ನಾನು ಚಿಕ್ಕ ವಯಸ್ಸಿಂದಾಗಿಂದ ಮನೆ ಓನರ್ದು ಒಂದು ನಾಯಿ ಇತ್ತು. ಸೊ ಆ ನಾಯಿ November 20th 2 ಇಯರ್ಸ್ ಬ್ಯಾಕ್ ಹೋಯ್ತದು. ಸೊ ನಂಗೆ ತುಂಬಾ ಅದನ್ನು ಕೇಳಿಸ್ತಕ್ಕ ಫುಲ್ ಶಾಕ್ ಆಯಿತು. ಬಟ್ ಆಮೇಲೆ ಸ್ವಲ್ಪ ಇದಾಯಿತು. ಆಮೇಲೆ ಮತ್ತೆ ಅದನ್ನು ಹೇಳಿದಾಗ ಫುಲ್ ಶಾಕ್ ಆಯಿತು. ಆಮೇಲೆ ಮತ್ತೆ ಅದು ಟ್ರಿಗರ್ ಆಗ್ತಾ ಫುಲ್ ಬೇಜಾರಾಯಿತು. ಅದು ನೆಕ್ಸ್ಟ್ ದಿನ ನಾನು ಕ್ಲಾಸಿಗೆ ಹೋಗಿದ್ದೆ. ಆಮೇಲೆ ಈಗ ಒಬ್ಬನ ಡೈಲಾಗ್ ಬಂತು, ನೀನು ಅದೇ ಥರ ಒಂದು ನಾಯಿ ಕೊಡ್ತೀನಿ ಡೈಲಾಗ್ ಬಂತು. ನನಗೇನು ಇಷ್ಟೊಂದೆಲ್ಲ ಹಚ್ಕೊಂಡ್ಬಿಟ್ಟಾಗಪ್ಪ, ಏನದು ಇದು ಖುಷಿಪಟ್ಟೆ ನಾನು. ಆಮೇಲೆ ಅದೇ ಥರ ಇನ್ನೊಬ್ಬ ಸಂಡೇ ನಮ್ಗೆ ಕಲಿಸ್ಕೊಂತಿದ್ದು. ಇನ್ನೇನು ಸ್ವಲ್ಪ ದಿನ ಇರುವಂಗೆ ಬಂತು ಡೈಲಾಗ್ ಬಂತು, ನೀನು ಬಾ ಇದೊಂದೇನ ಬಾ ನಾನು ಬರ್ತೀನಿ ಅಂತ ಡೈಲಾಗ್ ಬಂತು. ಸೊ ನೀನು ಇಷ್ಟೊಂದು ನಂಗೆ ಖುಷಿ ಆಯಿತು. ನಾನು ಹೋದೆ. ಸೊ ಅದೇ ಥರ ತುಂಬಾ ಇನ್ಸಿಡೆಂಟ್ಸ್ ಆಯಿತು. ಫುಲ್ ಎಲ್ಲ ಫನ್ ಮಾಡ್ತೀವಿ. ಅದೇ ತುಂಬ ಜಾಸ್ತಿಗೆ ಅಟ್ಯಾಚ್ಮೆಂಟ್ ಆಗಿತ್ತು. ಅಂದ್ಕೊಂಡಿರಲಿಲ್ಲ ಅಷ್ಟೊಂದೆಲ್ಲ ಆಗುತ್ತಂತ. ಆಮೇಲೆ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ಅವಾಗ. ಬಟ್ ಅದಾಗಿ ಅದೊಂದು ಬುಕ್ ಇತ್ತಾಯ್ತು. ಸೊ ಆ ಬುಕ್ ನಾನು ಇನ್ನೇನು ಇಷ್ಟೇ ಡೇಸ್ ಇದೆ ಅದು ಇದೆಲ್ಲ ತುಂಬ ಎಲ್ಲ ಬರೀತಿದ್ದೆ. ನಾನು ಆ ಬುಕ್ನ ಯಾರಿಗೂ ತೋರಿಸ್ತಾ ಇರಲಿಲ್ಲ.
ಒಂದಿನ ಏನು ಮಾಡಿದ್ರು ಅಂತ ಬುಕ್ ಮಾಡಬೇಕಂದ್ರೆ ಬುಕ್ ಇಟ್ಕೊಂಡು ಟ್ರೈ ಮಾಡೋದು ನಾನು ತೋರಿಸಿಲ್ಲ. ಆಮೇಲೆ ಇನ್ನೊಂದಿನ ಬ್ಯಾಗ್ ಚೆಕ್ ಮಾಡಿದೆ ಆಯಿತಾ. ಬ್ಯಾಗ್ ತಗೊಂಡು ಬುಕ್ ಇತ್ತು, ಅದು ನಾನು ಫುಲ್ಲು ನಮ್ಮನೆ ನಾಯಿ ಅನ್ನೋದು ಮುಂದೆಲ್ಲ ಬರೆದಿದ್ದೆ ನಾನು ಮಿಸ್ ಯು ತುಂಬ ಬರೆದಿದ್ದೆ ನಾನು. ಬುಕ್ ಇವಾಗಲೂ ಇದೆ. ಸೊ ಆ ಬುಕ್ನೆಲ್ಲ ನೋಡಿ ಆಮೇಲೆ ಟ್ರೂತ್ ಆರ್ ಡೇರ್ ಆಡಿದ್ವಿ ಅನ್ಸುತ್ತೆ ನಾವು. ಆವಾಗ ಕೇಳೋದು ನಾಯಿ ಇಷ್ಟನಾ, ಅಂದರೆ ನಾಯಿ ಚೂಸ್ ಮಾಡ್ತೀನಿ ನಿಮ್ಮ ಅಣ್ಣನ ಚೂಸ್ ಮಾಡ್ತಾನೆ. ಅಫ್ಕೋರ್ಸ್ ನಾಯಿ ಇತ್ತು ಅಂದರೆ ಲೈಕ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟೊಂದು ಜೊತೆ ಅಷ್ಟೊಂದು ನಾವು ಚೆನ್ನಾಗಿದ್ವಿ ಅಂತ ಒಂದು ಫೋಟೋಸ್ ಎಲ್ಲ ತುಂಬ ತೆಗೆದಿದ್ದು. ಬಟ್ ಆ ಫೋಟೋ ನಮ್ಗೆ ಇವಾಗಲೂ ಸಿಕ್ಕಿಲ್ಲ. ಓಕೆ, ಇವಾಗಲೂ ಆ ಫೋಟೋಸ್ ಎಲ್ಲ ನಮ್ಗೆ ಸಿಕ್ಕಿಲ್ಲ. ನಾನು ತಿಂತಾಯಿದ್ದೆ ಇನ್ನೊಂದು ದಿನ. ಸೊ ಆ ಕಡೆಯಿಂದ ಕಂಪ್ಯೂಟರಲ್ಲಿ ನೋಡೋಣ ಬಾ ಅಂತು ನಾನು ತಿಂತಿದ್ನಲ್ಲ, ಅದಕ್ಕೆ ಆಮೇಲೆ ತಿಂತಿದ್ದು ನೋಡೋಕ್ಕೆ ಹೋದೆ. ಬಟ್ ಅಷ್ಟು ಟೈಮ್ ಆಯಿತು, ಎಲ್ಲ ಓಡ್ ಬಂದುಬಿಟ್ವಿ. ಇನ್ನೊಂದು ದಿನ ದೊಡ್ಡದಾಗಿ ನಾವು ಬೆಂಚ್ ಮೇಲೆ ಏನೋ ಬರೆದಿದ್ದೆ ಪೆನ್ನಲ್ಲಿ, ಏನೋ ಸಮಥಿಂಗ್ ಏನೋ ಎಲ್ಲರೂ ನೇಮ್ಸು ಸ್ಟಾರ್ಟಿಂಗ್ ಲೆಟರ್ ದೊಡ್ಡದಾಗಿ ಬರೆದಿದ್ದೆ. ಅದೇನಾಯಿತು ಒಬ್ಬಂದು ಶರ್ಟಿಗೆ ಫುಲ್ಲ ಇದಾಗಿ. ಸೊ ಅಂದರೆ ತುಂಬಾ ಫನ್ ಮಾಡ್ತಿದ್ವಿ ನಾವು ಆಯಿತಾ. ಆ ಒಂದು ಇಯರ್ ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿತ್ತು. ಈ ಬೇಕಾದ್ರೆ ವೀಡಿಯೋ ನೋಡಿ ನಾನು ಎಷ್ಟು ಸತಿ ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ಇದಾಗಿದ್ದು ಎಲ್ಲ ಎಷ್ಟು ಸತಿ ಯೂಸ್ ಮಾಡಿದೆ ನೀವೇ ನೋಡಬೇಕಾದ್ರೆ. ಬಟ್ ಎಲ್ಲ ಮುಗಿದ ಮೇಲೆ ಅಂದರೆ ಆ ಇಯರ್ ಎಂಡ್ ಆದಮೇಲೆ ನಾನೇ ಫೋನ್ ಮಾಡಬೇಕಿತ್ತು, ನಾನೇ ಮೆಸೇಜ್ ಮಾಡಬೇಕಿತ್ತು. ಫೋನ್ ಗೊತ್ತಿಲ್ಲ, ಬಟ್ ಮೆಸೇಜ್ ಮಾಡ್ತಿದ್ದೆ. ಫೋನ್ ಅಷ್ಟೊಂದು ಮನೇಲಿ ಬೈತಾರೆ ಅಂತ ನಾನು ಮಾಡ್ತಾಯಿದ್ದಿಲ್ಲ. ಮೆಸೇಜ್ ಮಾಡ್ತಿದ್ದೆ, ಬಟ್ ನಾನೇ ಮೆಸೇಜ್ ಮಾಡ್ತಿದ್ದೆ. ಬಟ್ ಆ ಇಯರ್ದೆಲ್ಲ ಏನಾದರೂ ಬೇಕಿದ್ದರೆ ಇಲ್ಲ ನಾರ್ಮಲೇ ಆ ಕಡೆ ನಾನೇ ಮೆಸೇಜ್ ಬರ್ತಾಯಿತ್ತು. ಬಟ್ ಇವಾಗ ನಾನೇ ಮಾಡಬೇಕು. ಆಮೇಲೆ ಆ ಕಡೆಯಿಂದ ಏನು ರೆಸ್ಪಾನ್ಸೇ ಇಲ್ಲ. ಆಮೇಲೆ ನಂಗೆ ಫುಲ್ ಬೇಜಾರಾಯ್ತಾಯಿತ್ತು. ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಒಬ್ಬರು ನಾನು ತುಂಬ ದಿನ ಆಯಿತು ಮೆಸೇಜ್ ಕಾಂಟ್ಯಾಕ್ಟಲ್ಲಿ ಇದ್ದಿಲ್ವಲ್ಲ. ಸೊ ನಾನು ಮೆಸೇಜ್ ಮಾಡಿದೆ. ಆವಾಗ ನಾನು ಹೇಳಿದೆ, ನಾನು ಗೊತ್ತಾಯ್ತಾ ಯಾರು ಎಲ್ಲ ನನ್ನ ಹೆಸರೆಲ್ಲ ಹೇಳಿದೆ. ಆವಾಗ ಯಾರು ನಂಗೆ ಗೊತ್ತಿಲ್ಲ ಆ ಥರ. ಆಮೇಲೆ ಇನ್ನೊಬ್ಳು ಫ್ರೆಂಡು ಜಸ್ಟ್ ಸಿಕ್ಕಿದೆ ಅನಿಸುತ್ತೆ. ನಾನು ನೆನಪಿದ್ದೀನ ಅಂತ ಕೇಳಿದ್ಲು. ನಾನು ಗೊತ್ತಿಲ್ಲ. ಎರಡು ಕಡೆಯಿಂದನೂ ಅಂದರೆ ಜನ ಅಷ್ಟು ಬೇಗ ಆ ಲೆವೆಲಿಗೆ ಚೆನ್ನಾಗಿದ್ದವರು ಅದು ಹೆಂಗೆ ಚೇಂಜ್ ಆಗ್ತದೆ ನಂಗೆ ಗೊತ್ತಾಗಲ್ಲ. ಯಾವ ಥರ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಎಷ್ಟು ಸಿಗ್ತೇನೆ ಎಲ್ಲರೂ. ಟೇಕ್ ಕೇರ್, ಬಾಯ್ ಬಾಯ್.